100ರ ಗಡಿಗೆ ಬಂದು ತಲುಪಿದೆ ಈರುಳ್ಳಿ ಬೆಲೆ. ಸದ್ಯ ಗ್ರಾಹಕರಿಗೆ ಕಣ್ಣೀರು ತರಿಸ್ತಾ ಇದೆ ಈ ಈರುಳ್ಳಿ ಬೆಲೆ ದಿಢೀರ್ 75 ರೂಪಾಯಿಗೆ ಏರಿಕೆಯಾಗಿದೆ. ಸ್ಪೀಕಿಂಗ್ ಲಭ್ಯವಾಗ್ತಾ ಇದೆ. ಸಾಮಾನ್ಯ ಜನರ ಜೇಬಿಗೆ ಈರುಳ್ಳಿ ಕೂಡ ಈಗ ಕತ್ತರಿ ಹಾಕ್ತಾ ಇದೆ. ನೂರರ ಗಡಿಗೆ ಬಂದು ತಲುಪಿದೆ ಈರುಳ್ಳಿ ಬೆಲೆ. ಗ್ರಾಹಕರಿಗೆ ಈಗ ಈರುಳ್ಳಿ ಹೆಚ್ಚೆಚ್ಚು ಕಣ್ಣೀರನ್ನ ತರಿಸ್ತಾ ಇದೆ. ನಿನ್ನೆಯಷ್ಟೇ ಸಕ್ಕರೆ ಬೆಲ್ಲದ ದರ 20 ರಿಂದ 25 ರೂಪಾಯಿ ಏರಿಕೆಯಾಗಿತ್ತು. ಸೊ ಈಗ ಮತ್ತೆ ಈರುಳ್ಳಿ ಬೆಲೆ ಕೂಡ ದಿಢೀರ್ ಏರಿಕೆಯಾಗಿದೆ. ಅದು ಕೂಡ 75 ರೂಪಾಯಿ ಏರಿಕೆಯಾಗಿರುವಂಥದ್ದು ಸಾಮಾನ್ಯ ಜನರ ಜೇಬಿಗೆ ಈರುಳ್ಳಿ ಕತ್ರಿಯನ್ನ ಹಾಕಿದೆ. ಕರ್ನಾಟಕದಲ್ಲಿ ಈರುಳ್ಳಿ ಬೆಲೆ ಈಗ ದಿಢೀರ್ ಏರಿಕೆಯನ್ನ ಕಂಡಿದೆ. ಸಾಮಾನ್ಯ ಜನರ ಜೇಬಿಗೂ ಕೂಡ ಕತ್ತರಿ ಬಿದ್ದಿದೆ. ನೋಡಿ, ಕೆಜಿ ಈರುಳ್ಳಿ ಬೆಲೆ ಈಗ ಪ್ರಸ್ತುತವಾಗಿ 60 ರಿಂದ 75 ರೂಪಾಯಿಗೆ ತಲುಪಿರುವಂಥದ್ದು. ಮತ್ತೆ ಇದೇ ಪರಿಸ್ಥಿತಿ ಮುಂದುವರೆದರೆ ಕೆಲವೇ ದಿನಗಳಲ್ಲಿ ಈರುಳ್ಳಿ ದರ 100ರ ಗಡಿ ದಾಟುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಮಾರ್ಕೆಟ್ನಲ್ಲಿ ತಜ್ಞರು ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಅಂತ ಅಂದ್ರೆ ಮಳೆ ಕೊರತೆ ಆಗಿರೋದ್ರಿಂದ ಈಗ ಶೇಖರಿಸಿಕೊಟ್ಟಿರುವಂತಹ ಈರುಳ್ಳಿಗಳನ್ನ ಸೇಲ್ ಮಾಡಬೇಕು. ಹಾಗಾಗಿ ಈ ವರ್ಷ ಮಳೆ ಆಗಿಲ್ಲ, ಹಾಗಾಗಿ ಈರುಳ್ಳಿ ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಶೇಖರಿಸಿ ಇಟ್ಟುಕೊಂಡಿರುವಂತಹ ಈರುಳ್ಳಿಯನ್ನು ಅತಿ ಹೆಚ್ಚು ಬೆಲೆಗೆ ಮಾರಲೇಬೇಕಾದಂತ ಪರಿಸ್ಥಿತಿ. ಹಾಗಾಗಿ ಈರುಳ್ಳಿ ಇಳುವರಿಯಲ್ಲೂ ಕೂಡ ಈಗ ಕುಸಿತ ಉಂಟಾಗಿದೆ. ಮತ್ತೆ ಮಾರ್ಕೆಟ್ಗೆ ಈರುಳ್ಳಿ ಪೂರೈಕೆ ಬರ್ತಾ ಇಲ್ಲ. ಈರುಳ್ಳಿನ ಯಾರು ಕೂಡ ಈಗ ಬೆಳೆದ್ರೂ ಮಳೆ ಆಗ್ತಾ ಇಲ್ಲ, ಹಾಗಾಗಿ ಈರುಳ್ಳಿ ಬೆಳೆ ಕೂಡ ಬರ್ತಾ ಇಲ್ಲ. ಸೊ ಈಗ ಈ ಅಭಾವ ಸೃಷ್ಟಿಯಾಗಿರೋದ್ರಿಂದ ಈರುಳ್ಳಿ ಬೆಲೆಯನ್ನ ಅತಿ ಹೆಚ್ಚು ದರಕ್ಕೆ ಈಗ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಲಾಗ್ತಿರುವಂತದ್ದು. ನಿನ್ನೆಯಷ್ಟೇ ಸಕ್ಕರೆ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗಿತ್ತು. ಈಗ ದಿಢೀರಾಗಿ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಯಾವಾಗ್ಲೂ ಅಂತ ಹೇಳ್ತಾರೆ, ನೀವು APMC ಮಂಡಿಗೆ ಬಂದು ಆನ್ಲೈನ್ ಈರುಳ್ಳಿಯನ್ನ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಈಗ ಈರುಳ್ಳಿ ಅಂದ್ರೆ ಬೆಲೆ ಏರಿಕೆ ಆಗಿದೆ. ಹಾಗೇನೆ ಈಗ APMCಗೆ ಅಂದ್ರೆ ಮಂಡಿಗೆ ಬರುವಂತಹ ಮೂಟೆಗಳ ಕ್ವಿಂಟಲ್ ಲೆಕ್ಕ ರೇಟ್ ಜಾಸ್ತಿ ಆಗಿದೆ. ಅಂಗಡಿಗಳಲ್ಲಿ ಏನ್ ರೇಟ್ ಇದೆ, ಹಾಗೇನೆ ಯಾವ ರೇಟ್ಗೆ ನೀವು ಮಾರ್ತಾ ಇದ್ದೀರಾ ಸರ್? ನಾವು ತಗೊಂಡ್ರೆ ಕೆಜಿ ಮೇಲೆ 3 ರೂಪಾಯಿ 4 ರೂಪಾಯಿ ಖರ್ಚು ಬರ್ತೀವಿ. ಇಲ್ಲಿ RMC ಕಮಿಷನ್ನು, ಲೋಡಿಂಗ್ ಅನ್ಲೋಡಿಂಗ್ ಕೂಲಿ ಎಲ್ಲ ಸರಿ 4 ರೂಪಾಯಿ ಖರ್ಚು ಬರ್ತದೆ. ಅದಕ್ಕೆ ಮೇಲೆ ನಾವು ಒಂದು 2 ರೂಪಾಯಿ ಇಟ್ಟು ಮಾಡ್ತೀವಿ. ಇವಾಗ 50 ತಗೊಂಡ್ರೆ 54 ಆಗುತ್ತೆ. ರೀಟೇಲಲ್ಲಿ 60 ಮಾಡ್ತೀವಿ. ಯಾಕೆ ರೀಟೇಲಲ್ಲಿ 60 ಮಾಡ್ತೀವಿ ಅಂದರೆ 50 kg ಮಾಡಿದ್ರೆ 4-5 kg ಶಾರ್ಟ್ ಬರ್ತದೆ ಕ್ಲೀನಿಂಗ್ ಮಾಡಬೇಕಂದ್ರೆ. ಅದಕ್ಕೋಸ್ಕರ 60 ರೂಪಾಯಿ ಮಾಡ್ತೀವಿ. ಕೆಜಿ ಮೇಲೆ ಒಂದು 4 ರೂಪಾಯಿ ಇಟ್ಬಿಟ್ಟು ಮಾಡ್ತೀವಿ. ಅದರಲ್ಲಿ ಹುಡುಗರು ಸಂಬಳ ಇರ್ತದೆ, ಅಂಗಡಿಗೆ ಬಾಡಿಗೆ ಇರ್ತದೆ, ಅದೆಲ್ಲ ಸೇರಿಕೊಂಡು 4-5 ರೂಪಾಯಿ ಇಟ್ಬಿಟ್ಟು ಮಾಡ್ತೀವಿ. ನಾವು ಡೈಲಿ ಬರ್ತೀವಿ, ಡೈಲಿ ಪರ್ಚೇಸ್ ಮಾಡ್ತೀವಿ. ಐಟಮ್ 60,000 70,000 ಬಂದರೆ ಒಂದು 200 ರೂಪಾಯಿ ಕಮ್ಮಿ ಆಗುತ್ತೆ. ಅದೇ ಜಾಗದಲ್ಲಿ 40,000 ಬಂದರೆ 200 ರೂಪಾಯಿ ಜಾಸ್ತಿ ಆಗುತ್ತೆ, ರೈಸ್ ಆಗುತ್ತೆ ಅಷ್ಟೇ. ರೈತರೆಲ್ಲ ಸೆತ್ತೋದಿದ್ರು. ಈ ವರ್ಷ ಸ್ವಲ್ಪ ಬದುಕಿದ್ದಾರೆ. ಇನ್ನೂ 2 ತಿಂಗಳು ರೇಟ್ ಕಮ್ಮಿ ಆಗೋ ಚಾನ್ಸಸ್ ಇಲ್ಲ. ಯಾಕಂದರೆ ಬೆಳೆ ಲೇಟ್ ಆಯಿತು. ನಮ್ಮ ಕರ್ನಾಟಕದಲ್ಲಿ ಮಳೆ ಬಂದಿಲ್ಲ ಟೈಮ್ ಪ್ರಕಾರ. ಮಹಾರಾಷ್ಟ್ರದಲ್ಲಿ ಓವರ್ ಮಳೆ ಬಂದು ಹೊಡ್ಕೊಂಡು ಹೋಯ್ತು. ಅದಕ್ಕೆ ಮಾಲ್ ಶಾರ್ಟ್ ಆಗಿದೆ. ಇವಾಗ ಒಂದು ಲೆಕ್ಕ ಮಾಡಿ, ಒಂದು ಎಕರೆಗೆ ಒಂದು 300 ಚೀಲ ಬರೋ ಜಾಗದಲ್ಲಿ 100 ಚೀಲ, 80 ಚೀಲ, 150 ಚೀಲ. ಮಹಾರಾಷ್ಟ್ರ ಭೂಮಿಗೆ ಒಂದು 50 ಚೀಲ ಜಾಸ್ತಿ ಬರ್ತದೆ. ಕರ್ನಾಟಕ ಭೂಮಿಗೆ 50 ಚೀಲ ಕಮ್ಮಿ ಬರ್ತದೆ. ಯಾಕಂದರೆ ಇಲ್ಲಿ ಸಾಯಿಲ್ ಲೂಸ್, ಮಹಾರಾಷ್ಟ್ರ ಸಾಯಿಲ್ ಗಟ್ಟಿ, ರೆಡ್ಡಿ ಭೂಮಿ ಅದು. ಅದಕ್ಕೆ ಅಲ್ಲಿ ಒಂದು 300 ಚೀಲ ಬರ್ತದೆ. ಅದೇ ಇಲ್ಲಿ ಒಂದು ಎಕರೆ ಹಾಕಿದ್ರೆ 200, 181, 220 ಚೀಲ ಹೈಯೆಸ್ಟ್. ಅದು ಒಳ್ಳೆ ಕ್ವಾಲಿಟಿ ಇದ್ರೆ ಅದು ಇದ್ರೆ. ಅದಕ್ಕೆ ಈ ವರ್ಷ ಸ್ವಲ್ಪ ದೇವ್ರು ಕಂಡುಬಿಟ್ಟಿದ್ದಾನೆ ರೈತರಿಗೆ. ಸರ್, ಇಷ್ಟು ದಿನ ಅಂಗಡಿಗಳಲ್ಲಿ ಒಂದು 30 ರಿಂದ 40 ರೂಪಾಯಿ ಇತ್ತು ರೇಟ್. ಈಗ ಒಂದೇ ಸಲ 60 ರೂಪಾಯಿ ಅಂದಾಗ ಕಸ್ಟಮರ್ಗಳ ರಿಯಾಕ್ಷನ್ ಹೆಂಗಿರುತ್ತೆ ಸರ್? ಏನಿಲ್ಲ, 5 kg ತಗೊಳ್ಳೋರು ಮೆಸೇಜ್ ಕೇಳ್ತಾರೆ, ನೀನು ಎಲ್ಲಿ ತಂದೆ, ಎಷ್ಟಕ್ಕೆ ತಂದೆ ಅಂತ. ಅರ್ಧ kg ಕೊಡಪ್ಪ ಅಂತಾರೆ. ಒಂದು ರೂಪಾಯಿ ಕವರ್ ಕೊಡಬೇಕು, ಇನ್ನೊಂದು ಕವರ್ ಕೊಡಬೇಕು. ಇಲ್ಲ ಅಂದ್ರೆ ಹೋಗಿ ಬಿಸಾಕ್ಬಿಟ್ಟು ಹೋಗ್ತಾರೆ ಬೇರೆ ಅಂಗಡಿಗೆ. ಕರೆಕ್ಟೇನಪ್ಪ? ಅದೇ ಸತ್ಯ, ಬೇರೆ ಏನಿಲ್ಲ. ರೋಲ್ಸ್ ಮೇಲೆ ಮೂಟೆ ಜಾಸ್ತಿ ಬಂದರೆ 200 ಕಮ್ಮಿ ಆಗುತ್ತೆ, ಮೂಟೆ ಕಮ್ಮಿ ಬಂದರೆ 200 ಜಾಸ್ತಿ ಆಗುತ್ತೆ. ದರ್ಸಮ್ಯ 2 ತಿಂಗಳು 3 ತಿಂಗಳು ಕಮ್ಮಿ ಆಗೋ ಚಾನ್ಸಸ್ ಇಲ್ಲ. ರೈತರಿಗೆ ಬಂಪರ್ ಚಾನ್ಸ್ ಈ ವರ್ಷನೇ. ಪಾಪ 2-3 ವರ್ಷ ಏನಿರಲಿಲ್ಲ ಅವರು.